ಹಲೋ ಫ್ರೆಂಡ್ಸ್, ಆಲ್ರೆಡಿ ಹಿಂದಗಡೆಯಲ್ಲಿ 46ನೇ ಕ್ವಶನ್ ಒಂದಲ್ಲಿ ಡಿಸ್ಕಸ್ ಮಾಡಿದೀವಿ. ಈಗ 47ನೇ ಕ್ವಶನ್ ಡಿಸ್ಕಸ್ ಮಾಡೋಣ. ಈ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಪಾರ್ವತಿಯು ಭಾರತದ ರಾಜ್ಯಗಳಲ್ಲಿರುವ ನಗ್ನೀಕರಣದಿಂದ ಸೃಷ್ಟಿಯಾದ ಭೂಸ್ವರೂಪಗಳ ವೀಕ್ಷಣೆಯ ಪ್ರವಾಸಕ್ಕೆ ಹೋಗ್ತಾಳೆ. ಅಂದ್ರೆ ಅಲ್ಲಿಗೆ ಹೊರಡ್ತಾಳೆ. ಮೊದಲು ಆಕೆಯು ಮೇಕೆದಾಟು ನೋಡ್ತಾಳೆ, ಆಮೇಲೆ ಕಾರವಾರದ ಕಡಲ ತೀರಕ್ಕೆ ಹೋಗ್ತಾಳೆ, ನೆಕ್ಸ್ಟ್ ತಾರ್ ಮರುಭೂಮಿ ಹೋಗ್ತಾಳೆ, ನೆಕ್ಸ್ಟ್ ಅದಾದ್ಮೇಲೆ ಮಾನಸ ಸರೋವರವನ್ನ ಸಂದರ್ಶಿಸ್ತಾಳೆ. ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಈಗ ಪಾರ್ವತಿಯು ಕೈಗೊಂಡ ಪ್ರವಾಸದಲ್ಲಿ ವೀಕ್ಷಿಸಿದ ಭೂಸ್ವರೂಪಗಳ ನಗ್ನೀಕರಣದ ಕರ್ತೃಗಳ ಸರಿಯಾದ ಅನುಕ್ರಮವೆಂದರೆ, ಅಂದ್ರೆ ಅವ್ರೀಗ ಇಲ್ಲಿ ಯಾವ್ಯಾವ ಹೋದ್ಲು, ಯಾವ್ಯಾವ ಪ್ಲೇಸಿಗೆ ಅವರು ಹೋದ್ರು, ಆ ಪ್ಲೇಸ್ ನ ಅಲ್ಲಿನ ಪ್ರಾಕೃತಿಕ ಲಕ್ಷಣಗಳು ಏನ್ ನೋಡ್ತಾರೆ ಅಂತ ಈ ಕ್ವಶನ್ ಕೇಳ್ತಾ ಇರೋದು. ಬನ್ನಿ ಅದಕ್ಕೆ ಏನ್ ಆನ್ಸರ್ ಅಂತ ನೋಡೋಣ. ಫಸ್ಟ್ ಅವರು ಮೇಕೆದಾಟು ಹೋಗ್ತಾರೆ. ಮೇಕೆದಾಟು ಅಂದ್ರೆ ನದಿ. ಮೇಕೆದಾಟು ಎಲ್ಲಿ ಕಂಡು ಬರುತ್ತೆ? ಇದು ಕಾವೇರಿ ನದಿ ಕಂಡು ಬರುತ್ತೆ. ಇದು ಕಾವೇರಿ ನದಿಯಲ್ಲಿ ಮೇಕೆದಾಟು ಅಂತಕ್ಕಂಥದ್ದೊಂದು ಒಂದು ಕಣಿವೆ ಕಂದರ, ಅದು ಅಲ್ಲಿ ಅಲ್ಲಾಶಿ ನೀರು ಹರಿದೋಗುತ್ತೆ, ಅದರಿಂದ ಮೇಕೆದಾಟು ಅಂತಕ್ಕಂಥ ಕರೀತಾರೆ. ಹಿಂದಿನ ಕಾಲದಲ್ಲಿ ಅಲ್ಲಿ ಮೇಕೆಗಳೆಲ್ಲ ಅಷ್ಟು ಮೇಕೆಗಳು ನೆಗೆದು ಜಂಪ್ ಮಾಡೋ ಅಷ್ಟು ಜಾಗ ಅಷ್ಟಿತ್ತಂತೆ ಅದು ಕಂದರ, ಅದರಿಂದ ಅದನ್ನ ಅವಾಗ್ಲಿಂದ ಆ ತರ ಕರಿತಾ ಇದ್ದಾರೆ. ಅದರಿಂದ ಮೇಕೆದಾಟು ಅಂದ್ರೆ ಅದೊಂದು ಕಾವೇರಿ ನದಿ ಕಂಡು ಬರುತ್ತೆ. ನೆಕ್ಸ್ಟ್ ಕಾರವಾರದ ಕಡಲ ತೀರ. ಕಾರವಾರದ ಕಡಲ ತೀರ ಅಂದ್ರೆ ಕಾರವಾರ ಉತ್ತರ ಕರ್ನಾಟಕದಲ್ಲಿ ಬರುತ್ತೆ. ಉತ್ತರ ಕರ್ನಾಟಕದ ಕಡಲ ತೀರಕ್ಕೆ ಹೋದ್ರೆ ನೀವೇನ್ ನೋಡ್ತೀರಾ? ಸಾಗರದ ಅಲೆಗಳು ನೋಡ್ತೀರಾ. ಅದರಿಂದ ನೆಕ್ಸ್ಟ್ ಯಾವ್ದು ಸರಿ ಆಗುತ್ತೆ? ಈಗ ಫಸ್ಟ್ ಮೇಕೆದಾಟು ಅಂದ್ರೆ ನದಿ ಎಲ್ಲಾ ತರ ಕಂಡು ಬರ್ತಿದೆ, ಅದು ಓಕೆ. ನೆಕ್ಸ್ಟ್ ಇನ್ನ ಕಾರವಾರದ ಕಡಲ ತೀರ ಅಂದ್ರೆ ಸಾಗರದ ಅಲೆಗಳು ಕಂಡು ಬರ್ತವೆ. ಅಂದ್ರೆ ಸಾಗರ ತಾನೆಯಲ್ಲಿ ಸಾಗರದ ಅಲೆಗಳು ಎರಡು ಕ್ವಶನ್ ಬಂದ, ಅಲ್ಲಿ ಎರಡು ಆಪ್ಷನ್ಗಳಿಗೆ ಸಾಗರದ ಅಲೆಗಳು ಇದಾವೆ ನೋಡಿ. ಸಿ ಮತ್ತೆ ಡಿ ಆಪ್ಷನ್ ಆಗಿದೆ, ಅಲ್ಲಿಗೆ ಎ ಮತ್ತು ಬಿ ಆಪ್ಷನ್ ತಪ್ಪಾಯ್ತು. ಈಗ ಇವನ್ನೆರಡನ್ನು ಬಿಟ್ಬಿಟ್ಟು ಇವೆರಡ ನಾವ್ ಯಾವ ಸರಿ ಇದೆ ಅಂತ ನೆಕ್ಸ್ಟ್ ನೋಡ್ಬೇಕು. ನೆಕ್ಸ್ಟ್ ಅವರು ಕಾರವಾರದ ಕಡಲ ತೀರ ಆದ್ಮೇಲೆ ತಾರ್ ಮರುಭೂಮಿಗೆ ಹೋಗ್ತಾರೆ. ತಾರ್ ಮರುಭೂಮಿಲಿ ನೀವೇನ್ ನೋಡ್ತೀರಾ? ನೀವು ಹಿಮನದಿ ನೋಡ್ತೀರಾ? ತಾರ್ ಮರುಭೂಮಿಲಿ ಹಿಮನದಿ ನೋಡೋದೇ ಇಲ್ಲ. ಅದರಿಂದ ಏನ್ ನೋಡ್ತೀರಾ? ಮಾರುತಗಳು ಅಂದ್ರೆ ವಿಂಡ್ಸ್, ಗಾಳಿನ ನೋಡ್ತೀರಾ. ಅಲ್ಲಿ ಮರಳು ಮಿಶ್ರಿತ ಗಾಳಿಯನ್ನ ನೋಡ್ತೀರಾ. ಅದರಿಂದ ಡಿ ಆಪ್ಷನ್ ಸರಿ ಆಗುತ್ತೆ. ನೆಕ್ಸ್ಟ್ ಅವ್ರು ಏನ್ ಹೇಳಿದ್ರೆ ಮಾನಸ ಸರೋವರಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಅದರಿಂದ ಮಾನಸ ಸರೋವರ ಅಂದ್ರೆ ಅದು ಹಿಮನದಿ ಕಂಡು ಬರುತ್ತೆ, ಅಲ್ಲಿ ಹಿಮ ಪರ್ವತ ಕಂಡು ಬರುತ್ತೆ, ಅದರಿಂದ ಅಲ್ಲಿ ಹಿಮನದಿ ನೋಡ್ತಾರೆ. ಅದರಿಂದ ಡಿ ಆಪ್ಷನ್ ಸರಿಯಾದ ಆನ್ಸರ್ ಆಗಿದೆ. ಅಂದ್ರೆ ಇಲ್ಲಿ ಮಾನಸ ಸರೋವರದಲ್ಲೇ ತಾನೆ ಬ್ರಹ್ಮಪುತ್ರ ನದಿ, ಸಟ್ಲೇಜ್ ನದಿ ಇವೆಲ್ಲ ಹುಟ್ಟೋದಲ್ಲೇ ತಾನೆ. ಅದೆಂತದ್ದು ಚೆಮಯಂಗ್ ಡಂಗ್ ಅಂತ ಗ್ಲೇಷಿಯರ್ ನಲ್ಲಿ ಬ್ರಹ್ಮಪುತ್ರ ನದಿ ಹುಟ್ಟುತ್ತೆ. ಅದರಿಂದ ಡಿ ಸರಿಯಾದ ಆನ್ಸರ್. 47ನೇ ಕ್ವಶನ್ಗೆ ಡಿ ಸರಿಯಾದ ಆನ್ಸರ್ ಆಗಿದೆ.